ಪ್ರಯಾಣ ಎಲ್ಲ ಆರಾಮಾಗಿತ್ತಾ? ಹಾ ಚೆನ್ನಾಗಿತ್ತು. ಅಂಕಲ್ ಇವ್ರ ಅಮ್ಮ. ನಮಸ್ತೆ. ನಮಸ್ಕಾರಮ್ಮ. ಇವ್ರ ಅಪ್ಪ. ನಮಸ್ತೆ. ಅಡ್ರೆಸ್ ಕರೆಕ್ಟ್ ಆಗಿ ಕೊಟ್ಟಿದ್ದೀರಾ? ಈ ಅಡ್ರೆಸ್ ಏನು ಲೊಕೇಶನ್ ಕಳಿಸಿದೀನಿ. ಸರಿ ಬಾವ. ಇವಳೆ ರೆಡಿ ಆತ್ಲ ಅವಳು? ಹ್ಞೂ ರೀ, ರೆಡಿ ಆಗ್ತಾವಳೆ, ಹೇಳ್ಬಿಟ್ಟು ಬಂದಿದ್ದೀನಿ. ಬಾವಾ, ಇವಳೆ ಇವ್ರು ಯಾಕೆ ಬಂದ್ರಿಲ್ಲಿ? ಅವ್ರ ಜೊತೆನಲ್ಲಿ ಇದ್ದಾಳಲ್ಲ, ಅವಳದೇ ಕೆಲಸ ಇದು. ಸಾಹೇಬ್ರೆ ಏನ್ ಸಮಾಚಾರ ಬಂದಿದ್ದು? ಭಾರತಿನ ಸ್ವಲ್ಪ ಕರಿತೀರಾ, ಮಾತಾಡ್ಬೇಕು. ಯಾಕೆ ಸಾಹೇಬ್ರೆ? ಅದನ್ನೆಲ್ಲ ಹೇಳ್ತೀವಿ, ಮೊದ್ಲು ಕರಿಯಮ್ಮ ನಿನ್ ಮಗಳನ್ನ. ಹೇಗ್ ಸರ್ ಬರ್ತಾಳೆ? ಆ ಪಾಪಿ ಮಾಡಿರೋ ಕೆಲ್ಸಕ್ಕೆ ಅಲ್ಲಿಂದ ಬಂದು ರೂಮ್ ಸೇರ್ಕೊಂಡವಳೆ, ಊಟನೂ ಮಾಡಿಲ್ಲ, ಎಷ್ಟೇ ಸಮಾಧಾನ ಮಾಡಿದ್ರು ಆಚೆನೂ ಬರ್ತಾ ಇಲ್ಲ ಸರ್. ಸರ್, ನನ್ ಮಗಳನ್ನ ನೋಡೋದಕ್ಕೆ ಇವತ್ತು ಹುಡುಗರು ಕಡೆ ಬರ್ತಾ ಇದಾರೆ ಸರ್. ಸರ್ ಇವರೆಲ್ಲ ನಾಟಕ ಮಾಡ್ತಿದ್ದಾರೆ. ನಿಜ ಏನು ಅಂತ ಭಾರತಿಗೆ ಮಾತ್ರ ಗೊತ್ತು. ಅವಳನ್ನ ಬರಕ್ ಹೇಳಿ ಸರ್. ಏನಮ್ಮ ನೀನು ಒಂದೇನಾಗಿ ಈಗ ಮಾತಾಡೋದು? ಯಾರಾದ್ರೂ ಹೆತ್ತ ಮಗಳ ಮೇಲೆ ಹೀಗೆಲ್ಲ ಕಂಪ್ಲೇಂಟ್ ಕೊಡ್ತಾರ? ನಮಗೆ ಇಷ್ಟೊಂದು ಸಂಕಟ ಆಗ್ತಿದೆ, ಇನ್ನು ಅವಳಿಗೆ ಹೇಗಾಗಿರ್ಬೇಡ. ಸ್ವಲ್ಪ ನೀವೇ ಯೋಚನೆ ಮಾಡಿ ಸರ್. ಇಂಥ ಪರಿಸ್ಥಿತಿಲಿ ಅವಳನ್ನ ಹೇಗ್ ಕರೆಯಕ್ಕಾಗತ್ತೆ? ಪಾಪ ನನ್ ಮಗಳು ತುಂಬಾ ನೊಂದಿದ್ದಾಳೆ. ನೋಡಿ, ಒಂದ್ಸಾರಿ ನಿಮ್ ಹುಡುಗಿನ ವಿಚಾರಿಸಿದ್ರೆ ಗೊತ್ತಾಗುತ್ತೆ. ಅವಳೇನಾದ್ರು ಹೌದು ಅಂತ ಹೇಳಿದ್ರೆ ನಾವು ಹೊರಟಾಗ್ತೀವಿ ಅಷ್ಟೇ ಸರ್. ಅಕ್ಕಪಕ್ಕದವ್ರು ನೋಡಿದ್ರೆ ಕೆಟ್ಟ ಅಭಿಪ್ರಾಯ ಬರುತ್ತೆ ಸರ್. ಮದ್ವೆ ಆಗ್ಬೇಕಾದ್ರೆ ಹುಡುಗಿ ಸರ್ ಅವಳು. ನೋಡಿ, ನಾವೇನು ಅವ್ರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇಲ್ವಲ್ಲ, ಇಲ್ಲೇ ವಿಚಾರಿಸ್ಕೊಂಡು ಹೋಗ್ತೀವಿ ಅಷ್ಟೇ. ಅಷ್ಟ್ ಮಾಡಿ ಸರ್ ಪ್ಲೀಸ್. ಭಾರತಿ ನನ್ನ ಹತ್ರ ಹೇಳಿದಾಳೆ ಮುತ್ತು ಅಣ್ಣ ಏನು ತಪ್ಪು ಮಾಡಿಲ್ಲ ಅಂತ. ಇವ್ರ ಬಣ್ಣ ಎಲ್ಲಿ ಬಯಲಾಗುತ್ತೋ ಅಂತ ಅವಳನ್ನ ಹೊರಗಡೆ ಕರಿಯಕ್ ಹೆದರ್ತಿದ್ದಾರೆ. ಅಯ್ಯೋ ಭಗವಂತ, ನಮ್ಮ ಮೇಲ್ ತಪ್ಪೋರ್ಸಕ್ಕೆ ಹೇಗಮ್ಮ ಬಂತು ನಿನಗ್ ಮನ್ಸು? ಹಾಗಾದ್ರೆ ಭಾರತಿ ನನ್ನ ಹತ್ರ ಹೇಳಿದ್ ಸುಳ್ಳ? ಅಮ್ಮ, ಭಾರತಿನೇ ನಿನ್ನ ಹತ್ರ ಹೇಳಿದ್ದು ಅನ್ನಕ್ಕೆ ಏನಮ್ಮ ಸಾಕ್ಷಿ ಇದೆ? ಓ, ಸಾಕ್ಷಿ ಬೇಕಾ ನಿಮ್ಗೆ? ಇರಿ ಒಂದ್ ನಿಮಿಷ. ಸರ್, ಇದರಲ್ಲಿ ಭಾರತಿ ನನ್ನ ಹತ್ರ ಮಾತಾಡಿರೋ ಕಾಲ್ ರೆಕಾರ್ಡಿಂಗ್ ಇದೆ, ನೀವು ಕೇಳಿಸ್ಕೊಳ್ಳಿ. ಸಾಹೇಬ್ರೆ ಕೇಳ್ಬೇಡಿ, ನಿಮಗ್ ಗೊತ್ತಿಲ್ವಾ? ಅವೆಲ್ಲ ಟೆಕ್ನಿಕು. ಯಾರ್ದೋ ಮಾತನ್ನ ಯಾರಿಗೋ ಸೆಟಪ್ ಮಾಡ್ತಾರೆ ಸರ್. ಹೇಯ್, ನೀನ್ ಸುಮ್ಮನೆ ನಿಂತ್ಕೊಳ್ಳಯ್ಯ. ನೀನ್ ಪ್ಲೇ ಮಾಡಮ್ಮ. ಹಲೋ ಹಲೋ ಭಾರತಿ, ನಾನ್ ಚಂದನ ಮಾತಾಡ್ತಿರೋದು. ಚಂದನ, ತಪ್ಪು ಮಾಡ್ಬಿಟ್ಟೆ. ನಾನು ಮಾವನ್ ನೋಡೋದಕ್ಕೆ ಬರ್ಲೇಬಾರ್ದಿತ್ತು. ಇದು ನಿಮ್ಮ ಮಗಳು ತಾನೇ ಮಾತಾಡಿದ್ದು? ಈಗ್ಲಾದ್ರೂ ಕರೀರಿ ಅವಳನ್ನ. ಸರ್, ಅವಳು ಇಂಥ ನೋಡ್ರಿ, ನಿಮ್ ಮಗಳನ್ನ ವಿಚಾರಿಸದೆ ಈ ಕೇಸ್ ನಡೆಯಲ್ಲ. ಸುಮ್ನೆ ನಮ್ ಟೈಮ್ ವೇಸ್ಟ್ ಮಾಡಬೇಡಿ, ಇಲ್ಲಾಂದ್ರೆ ನಿಮ್ಮನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ಅಲ್ಲ ಸರ್, ಇವಳ ಮಾತನ್ನ ಕಟ್ಕೊಂಡು ನೀವು ಹೇಳ್ದಷ್ಟು ಮಾಡಮ್ಮ ಮೊದ್ಲು. ಅಮ್ಮ, ರೆಡಿ ಆಗ್ತೀನಮ್ಮ, ಹೊಡಿಬೇಡ. ಏಯ್, ಚಂದನನ್ ಜೊತೆನಲ್ಲಿ ಫೋನಲ್ಲಿ ಏನಂತ ಮಾತಾಡ್ತೀಯ? ಕೊನೆಗೂ ನಮ್ ಕಣ್ಣೆ ಮಣ್ಣೆರ್ಚ್ಬಿಟ್ಟೆ ಅಲ್ಲ. ಎತ್ತವ್ರನ್ನ ಜೈಲಿಗೆ ಕಳ್ಸೋದಕ್ಕೆ ರೆಡಿ ಆಗಿದ್ಯಲ್ಲೇ ಪಾಪಿ. ನಾವೇನ್ ಅನ್ಯಾಯ ಮಾಡಿದೀವಿ? ನಮ್ಗೆ ಯಾಕಿಂತ ಶಿಕ್ಷೆ ಕೊಡ್ತಿದ್ಯಾ? ಅಯ್ಯೋ ದೇವ್ರೆ, ಇಂಥ ಮಗಳನ್ನ ಯಾಕಪ್ಪ ಕೊಟ್ಟೆ? ನಾನೇನಮ್ಮ ಮಾಡ್ದೆ ಈಗ? ಏನ್ ಮಾಡ್ದೆ ಅಂತ ಕೇಳ್ತಿದ್ದೇನೆ. ಹೊರಗಡೆ ಪೊಲೀಸರು ನಿಮ್ಮ ಅಪ್ಪನ ಅರೆಸ್ಟ್ ಮಾಡಕ್ ಬಂದಿದ್ದಾರೆ. ಏಯ್, ನಿಮ್ಮಪ್ಪ ಯಾರಿಗೋಸ್ಕರನೇ ದುಬೈಗೆ ಹೋಗಿ ಹಗಲು ರಾತ್ರಿ ಕಷ್ಟಪಟ್ಟಿದ್ದು? ನಿನ್ ಕುತ್ತಿಗೆಗೆ 3 ಗಂಟೆ ಹಾಕ್ಸ್ಬೇಕು ಅಂತ ಅವ್ರು ಬಂದ್ರೆ ನೀನೇ ಅವ್ರ ಕುತ್ತಿಗೆಗೆ ನೇಣು ಹಗ್ಗ ಆಗ್ಬಿಟ್ಟಿಯಲೆ. ಎಂತ ಮಗಳೇ ನೀನು?
ಅಯ್ಯೋ ದೇವ್ರೆ, ನಾನ್ ಬದುಕಿರಲ್ಲ. ನಿನ್ ಮುಂದೆನೆ ವಿಷ ತಗೊಂಡು ಸತ್ತೋಗ್ತೀನಿ. ಆಮೇಲೆ ನೀನ್ ಒಬ್ಳೆ ಬದುಕಿರು. ಅಮ್ಮ ನನ್ ಏನಮ್ಮ ಮಾಡ್ಬೇಕೀಗ? ಇಲ್ಲಿ ನೋಡು, ಪೊಲೀಸ್ನವರು ನಿನ್ನ ವಿಚಾರಣೆ ಮಾಡೋದಕ್ಕೆ ಮನೆ ಮುಂದೆ ಬಂದು ನಿಂತಿದ್ದಾರೆ. ನೀ ಅಲ್ಲಿಗೆ ಹೋಗಿ ನಮ್ಮ ಅಪ್ಪ ಕೊಟ್ಟಿರೋ ಕಂಪ್ಲೇಂಟು ಸತ್ಯ ಅಂತ ಹೇಳ್ಬೇಕು. ನೀನೇನಾದ್ರೂ ಸುಳ್ಳು ಅಂತ ಹೇಳಿದ್ರೆ ಅಪ್ಪ ಅಮ್ಮ ಇಬ್ಬರು ಕಳ್ಕೊಂತೀಯ. ಅಮ್ಮ ಹಾಗೆಲ್ಲ ಹೇಳ್ಬೇಡ ಅಮ್ಮ. ಹಾಗಾದ್ರೆ ನಾನು ಹೇಳ್ಕೊಟ್ಟಾಗೆ ಬಂದು ಪೊಲೀಸ್ ಮುಂದೆ ಹೇಳ್ತೀಯ? ಹೇಳೇ, ಹೇಳ್ತೀಯಾ? ಹೇಳಿದೆಲ್ಲ ಅರ್ಥ ಆಯ್ತಾ? ಅಲ್ಲಿಗೆ ಬಂದು ಅವ್ರ ಮುಂದೆ ಬಾಯಿ ಬೀಗ ಹಾಕೊಂಡು ನಿಂತ್ಕೋಬೇಡ. ಹಾಳಾದವಳೆ ಒಬ್ಳೆ ಮಗಳು ಅಂತ ಮುದ್ದು ಮಾಡಿ ಬೆಳೆಸಿದ್ದಕ್ಕೆ ಎಂತ ಕೆಲಸ ಮಾಡ್ಬಿಟ್ಟೆ? ನನ್ನ ಪೊಲೀಸ್ ಸ್ಟೇಷನ್ ಮೆಟ್ಲಿಸ್ಬಿಟ್ಟಲೆ ಪಾಪಿ, ನಿನ್ನ ಸಾಯಿಸ್ಬಿಡ್ತೀನಿ. ನಿನಗೆ ನಮ್ಗಳಿಗಿಂತ ಆ ಪಾಪಿ ಮನೆಯವರು ಹೆಚ್ಚಾದ್ರೇನೆ? ಗಿಣಿ ಗಿಳಿದಂಗೆ ಹೇಳಿ ಕರ್ಕೊಂಡು ಹೋದ್ರೆ ಕೊನೆಗೂ ನೀನ್ ಬಾಲ ಬಿಚ್ಬಿಟ್ಟಿಯಲ್ಲ. ಹೊಡಿಬೇಡಿ ಅಂತ ಹೇಳಿ ಮಾವ. ಅಲ್ಲ ಕಣಮ್ಮ, ತಂಗಿ ಮಗಳು ಅಂತ ಎಷ್ಟೊಂದು ಮುದ್ದಾಗಿ ನೋಡ್ಕೊಂಡ್ರೆ ಹೀಗ ಮಾಡೋದು ನೀನು? ಅವರೆಲ್ಲ ಇಂಥ ಕಿರಾತಕರು ಅಂತ ಗೊತ್ತು ತಾನೆ. ಅದಕ್ಕೆ ವಿಷದ ಸರ್ಪ ಸವಾಸ ಬೇಡ ಅಂತ ನಾವು ದೂರ ಇದ್ದೀವಿ. ಆದರೆ ನೀನು ಇವತ್ತು ಪೊಲೀಸ್ನವ್ರ ಮುಂದೆ ಮುತ್ತು ಮಾವ ಅಂತ ನಮ್ಗೆಲ್ಲ ಅವಮಾನ ಮಾಡ್ಬಿಟ್ಟಿಯಲ್ಲಮ್ಮ. ಛೇ, ನಾನು ಏನ್ ಮಾಡ್ಲಿ? ಅವ್ರ ಮನೆಗೆ ಹೋಗಿದ್ದು ನನ್ನೇ ತಪ್ಪು. ನನ್ನಿಂದ ಮುತ್ತು ಮಾವನ್ಗೆ ಕೆಟ್ಟದಾಗ್ಬಾರ್ದು ಅಂತ ನಿಜ ಹೇಳ್ದೆ. ಅಯ್ಯೋ, ನಿನ್ನ ನಮ್ಮ ಮುಂದೆ ಮತ್ತೆ ಅವನ ಮಾವ ಅಂತೇನೆ. ಬಾವಾ, ಇರೋ ಒಬ್ಳು ಮಗಳನ್ನ ಹೊಡೆ ಸಾಯಿಸ್ಬಿಟ್ಟು ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ದೀರಾ? ಎಲ್ಲಾದ್ರೂ ದೇಶ ಅಂದ್ರೆ ಹೊಟ್ಟೋಗ್ತೀವಿ. ಇಂಥ ಮಗಳು ಬದುಕಿದ್ರೆ ಎಷ್ಟು, ಸತ್ತ ಎಷ್ಟು? ಅಯ್ಯೋ ಆಯ್ತು ಬಿಡಿ, ಇನ್ನೇನು ಹುಡುಗನ ಕಡೆಯವ್ರು ಬರ್ತಾರೆ, ಅವ್ರ ಮುಂದೇನು ಹಿಂಗೆ ಜಗಳ ಮಾಡ್ತಾ ಇರ್ತೀರಾ? ಸದ್ಯ ಪೊಲೀಸ್ನವ್ರು ಬಂದಿದ್ದ ಟೈಮಲ್ಲಿ ಅವ್ರು ಬರಲಿಲ್ಲ. ಇಲ್ಲ ಅಂದಿದ್ರೆ ನಮ್ಮ ಮರ್ಯಾದೆ ಏನಾಗ್ತಿತ್ತು ಯೋಚನೆ ಮಾಡಿ. ಏಯ್, ಪೊಲೀಸವ್ರ ಮುಂದೆ ಮಾಡ್ದಂಗೆ ಹುಡುಗರ ಮನೆಯವ್ರ ಮುಂದೆ ಆಡ್ದೇವ್, ಅಲ್ಲೇ ಅವ್ರ ಮುಂದೆ ಬಲಿ ಹಾಕ್ಬಿಡ್ತೀನಿ. ಅಳ್ಬೇಡ, ನಿಲ್ಸೆ. ಏನು ಕಳ್ಚ? ಏನಮ್ಮ ನೀನು ಹೊಡೆದು ಪರ್ಮನೆಂಟ್ ಆಗಿ ಬಾಯಿ ಮುಚ್ಚಂಗಿದ್ಯಾ? ಸುಮ್ಮನಿರು. ಬರ್ತಿ, ನೀನು ಹೋಗಿ ಮಕ್ಕ ತೊಳ್ಕೊಂಡು ರೆಡಿ ಆಗಮ್ಮ. ನಿಮ್ಮಮ್ಮ ನಾನು ಕರ್ಕೊಂಡು ಹೋಗ್ತೀನಿ. ಹೋಗು ಕಂದ, ಬಾ. ಹಾಳಾದವಳು, ಮುದ್ದು ಮಾಡಿ ಅವಳಿಗೆ. ಅಯ್ಯೋ ನಡಿ. ಎಷ್ಟೇ ಅಂದ್ರು ಹಾಗೆ ಮಾಡ್ತಾಳೆ ಅವಳು. ಏನ್ ದರಿದ್ರ ಬೈಕೋ ಇದು? ಯಾವ್ದು ಇದು? ಇವ್ನ್ ಬಂದಾಗ ಈ ಗಾಡಿನ ಫಸ್ಟ್ ಗುಜರಿ ಅಂಗಡಿಗೆ ಬಿಸಾಕ ಕೇಳು. ನೆಟ್ಟಗ್ ಒಂದ್ ಪಾರ್ಟ್ಸು ಇಲ್ಲ ಇಲ್ಲಿ. ಅಣ್ಣ, ಇವತ್ತು ಯಾಕೋ ನೀವು ತುಂಬಾ ಅಪ್ಸೆಟ್ ಆಗಿದ್ದೀರಾ ಅನ್ಸುತ್ತೆ. ನಾಳೆ ಮಾಡೋಣ ಬಿಡೋಣ. ಯಾಕೆ? ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದು ಟೆನ್ಷನ್ ಆಗಿದ್ದೀನಿ ಅಂತನಾ? ಇವತ್ತು ನಮ್ನ ಪೊಲೀಸ್ ಸ್ಟೇಷನ್ ಮೆಟ್ಲೆಚ್ಚಿ ಅವ್ರು ಮೆರಿತಾ ಇರ್ಬೋದು, ಆದ್ರೆ ಕಾಲ ಒಂದೇ ತರ ಇರಲ್ಲ ಬಲಿ. ಈ ಕಡೆ ಇದ್ದವ್ರು ಆ ಕಡೆ ಬರ್ಲೇಬೇಕು. ನೋಡ್ತಾ ಇರ, ಒಂದಲ್ಲ ಒಂದಿನ ಅವ್ರ ನಟ್ಟು ಬೋಟ್ನ ಹಿಂಗ್ ಟೈಟ್ ಮಾಡ್ತೀನಿ ಅಂತ. ಆ ಪಿಸಾಚಿಗಳನ್ನ ನೆನ್ಸ್ಕೊಂಡ್ರೆ ನನ್ ಮೈಯೆಲ್ಲ ಉರಿಯುತ್ತೆ. ಏಯ್, ನೀನ್ ಹೋಗಿ ನಿನ್ ಕೆಲ್ಸ ನೋಡ್ಕೊಳ್ಳೋ, ಹೋಗೋ. ಏನ್ ಕಟ್ಟೆ ಚೆನ್ನಾಗಿದ್ಯಾ? ಓಹ್ ಲಾಯರ್ಸ್ ಬಿಳಿ ಚೇರ್ ತಗೊಂಬೋ. ಅದೆಲ್ಲ ಏನು ಬೇಡಪ್ಪ ಕಂಟಿ, ಬೈಕ್ ಯಾಕೋ ಆಗಾಗ ಆಫ್ ಆಗುತ್ತೆ, ಸ್ವಲ್ಪ ನೋಡಪ್ಪ. ಬ್ಯಾಟ್ರಿ ಇಶ್ಯೂ ಇರ್ಬೋದು ಸರ್, ಚೆಕ್ ಮಾಡಿ ನಾಳೆ ಹೇಳ್ತೀನಿ. ಸರಿ, ಎಷ್ಟು ಅಮೌಂಟ್ ಆಗುತ್ತೆ ಅಂತಾನು ಹೇಳ್ಬಿಡು. ಇದಕ್ಕಲ್ಲ ಏನ್ ಸರ್, ನೀವು ನಮ್ಗೆ ಎಷ್ಟು ವರ್ಷದಿಂದ ಕಸ್ಟಮರ್. ನಮ್ದು ಯಾವ್ದಾದ್ರು ಕೇಸ್ ಇದ್ರೆ ನೀವೇ ತಗೊಂಡು ಸಾಲ್ವ್ ಮಾಡಿ ಕೊಡಿ, ಆಯ್ತಾ?
ಏ ಇಬ್ಬುಲಿ, ಸುಮ್ನೆ ನಿಂತ್ಕೊಳಕ್ ಏನೋ ತಗೋತ್ಯಾ? ಮಾರುದ್ದ ಇಲ್ಲ ಊರುದ್ದ ಮಾತಾಡ್ತಾನಲ್ಲಿ. ಕಟ್ಟಿ ನಿಂದೇನಾದ್ರೂ ಕೋರ್ಟಲ್ಲಿ ಕೇಸ್ ನಡೀತಾ ಇದೆಯಾ? ಅಯ್ಯೋ ಸರ್, ಆ ಥರ ಎಲ್ಲ ಏನಿಲ್ಲ. ಹಾಗೇನಾದ್ರೂ ಇದ್ದಿದ್ರೆ ಮೊದಲು ನಿಮ್ಮ ಹತ್ರ ಹೇಳ್ತಾ ಇರ್ಲಿಲ್ವಾ? ಈ ಕೋರ್ಟು ಕೇಸು ಜೈಲು ಇದೆಲ್ಲ ನಿಮ್ಮಂತವ್ರಿಗೆ ಬೇಡ ಬಿಡು ಕಂಟಿ. ಗ್ಯಾರೇಜಲ್ಲಿ ಕೆಲಸ ಮಾಡ್ಕೊಂಡು ಚೆನ್ನಾಗಿದ್ಯಾ, ಮುಂದೇನು ಹೀಗೆ ಇರಪ್ಪ. ಬೈಕ್ ರೆಡಿ ಆಗ್ತಿದ್ದಾಗೆ ಫೋನ್ ಮಾಡು, ಬಂದು ತಗೊಂಡೋಗ್ತೀನಿ. ಹಾ. ಪ್ರಯಾಣ ಎಲ್ಲ ಆರಾಮಾಗಿತ್ತಾ? ಹಾ ಅಂಕಲ್ ಚೆನ್ನಾಗಿತ್ತು. ಅಂಕಲ್ ಇವ್ರು ನಮ್ಮ ಅಮ್ಮ. ನಮಸ್ತೆ. ನಮಸ್ಕಾರಮ್ಮ. ಹಾ ಇವ್ರು ನಮ್ಮ ಅಪ್ಪ. ನಮಸ್ತೆ. ಕತೇನೆ ಕುಡಿಯಕ್ಕೆ ತಗೊಂಡ್ಬರ್ಬೇಕು. ಒಂದ್ ನಿಮಿಷ. ಅಯ್ಯೋ ಅದೆಲ್ಲ ಏನು ಬೇಡ, ಹುಡುಗಿ ಕರೆದ್ಬಿಟ್ಟಿದ್ರೆ. ಹೌದೌದು, ಹಂಗೆ ಎಲ್ರು ಆಮೇಲೆ ಒಟ್ಟಿಗೆ ಊಟ ಮಾಡೋಣ. ಕರೆಕ್ಟ್ ಆಗಿ ಹೇಳಿದ್ರಿ ನೋಡಿ ಭಾವ. ನಮ್ ಭಾರತಿಗೆ ಹೇಳು ಮಾಡಿಸಿ ಸಂಬಂಧ ನೋಡಿ. ಇನ್ನೂ ಅಳ್ತಾನೆ ಕೂತ್ಕೊಂಡಿದ್ದೀನಿ. ಎಲ್ರು ಬಂದಿದ್ದಾರೆ, ಕಣ್ಣರ್ಸ್ಕೊ ಇದಳ ಮೇಲೆ. ಅಮ್ಮ ಪ್ಲೀಸ್ ಅಮ್ಮ, ಬೇಡ ಅಮ್ಮ. ಕೋಪ ಬರ್ಸ್ಬೇಡ ಆ ಕಡೆ, ಎಲ್ರು ಕಾಯ್ತಿದ್ದಾರೆ. ಇದಾಳೆ ಮೇಲೆ ಇದಾಳೆ ಬಾರೆ ಕಡೆ ಹಿಡ್ಕೊ ನಡಿ. ನಮಸ್ಕಾರ ಮಾಡ. ನಗೋದಕ್ಕೆ ಹೇಳೆ. ನಾಕೆ ಹುಡುಗಿ ಲಕ್ಷಣವಾಗಿದ್ದಾಳೆ. ಬೇಜಾರ್ ಮಾಡ್ಕೋಬೇಡಿಮ್ಮ, ಅವಳು ಸ್ವಲ್ಪ ನಾಚಿಕೆ. ಇಲ್ಲ ಇಲ್ಲ, ನನ್ನ ಮಗ ಮುಂಚೆನೆ ನಿಮ್ ಬಗ್ಗೆ ಎಲ್ಲ ಹೇಳಿದ್ದಾನೆ. ಇವರಿಬ್ರು ಒಂದೇ ಕಂಪ್ನಿ ಕೆಲಸ ಮಾಡ್ತಿದ್ರಂತೆ. ಹೌದೌದು. ಮತ್ತೆ ಮಾತಾಡೋದಕ್ಕೆ ಏನು ಇಲ್ಲ. ಹುಡುಗಿ ಅಂತೂ ನಮ್ಮೆಲ್ರಿಗೂ ತುಂಬಾ ಇಡ್ಸಿದಾಳೆ. ಆದಷ್ಟು ಬೇಗ ಮದುವೆ ಇಟ್ಕೊಂಬಿಡೋಣ. ಒಬ್ಳೆ ಮಗಳು, ಮುದ್ದಾಗಿ ಸಾಕಿದೀವಿ, ಇನ್ನು ಜಾಸ್ತಿ ಓದ್ಬೇಕಂದ್ಲು. ನಾವೇ ಬೇಡ ಅಂತ ಸುಮ್ಮನೆ ಆದ್ವಿ. ಇಷ್ಟೆಲ್ಲ ಆಸ್ತಿ ಇರ್ಬೇಕಾದ್ರೆ ಇವಳು ಮುಂದಕ್ಕೆ ಹೋಗಿ ಯಾರಿಗೆ ಸಾಕ್ಬೇಕು ಅಲ್ವಾ? ಈ ಮನೆ ಆಸ್ತಿ ಪಾಸ್ತಿ ಎಲ್ಲ ಮುಂದೆ ಇವಳಿಗೆ ಸೇರ್ಬೇಕಾದ್ದು. ಅಷ್ಟೇ ಅಲ್ಲ, ಇನ್ನೂ ಒಂದು ಮನೆ ಇದೆ ಇಲ್ಲೇ ಪಕ್ಕದಲ್ಲಿ. ಆದ್ರೆ ಅಲ್ಲಿರೋ ಜನ ಸರಿ ಇಲ್ಲ. ಆ ಮನೆ ಕೋರ್ಟ್ನಲ್ಲಿ ಬಾವಾ ಅವ್ರು ಕೇಳಿದ್ರ ನಿನಗೆ? ಸುಮ್ಮನೆ ಹೌದು, ಆ ಮನೇನು ನಮ್ದೇನೆ, ಅಲ್ಲಿ ಬೇರೆಯವ್ರಿದ್ದಾರೆ. ಅದು ಮುಂದಕ್ಕೆ ನನ್ನ ಮಗಳಿಗೆ ಸೇರ್ಬೇಕಾದ್ದು. ಅದ್ರ ಬಗ್ಗೆ ಏನ್ ಯೋಚನೆ ಮಾಡಬೇಡಿ. ನಿಮ್ ಹುಡುಗಿ ನಮ್ಮನೇಲಿ ರಾಣಿ ತರ ಇರ್ತಾಳೆ. ನೋಡಮ್ಮ, ಇವತ್ತಿಂದ ನೀನು ಇವ್ರಿಗೆ ಮಾತ್ರ ಮಗಳಲ್ಲ, ನಮಗೂ ಮಗಳೇ ನೀನು. ನನ್ ಮಗ ನಿನ್ನನ್ನ ಚೆನ್ನಾಗಿ ನೋಡ್ಕೋತಾನೆ. ನೀನ್ ಯಾವ್ದಕ್ಕೂ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಸರಿನಾ? ಇವನ್ಗೆ ಸ್ವಲ್ಪ ದಿನ ಅಷ್ಟೇ ರಜಾ ಇರೋದು. ಆದಷ್ಟು ಬೇಗ ಮದುವೆ ಮುಹೂರ್ತ ಇಟ್ಕೊಂಡ್ರೆ ಒಳ್ಳೇದು ಅನ್ಕೋತೀನಿ. ಹೌದೌದು, ಕಂಪನಿಗಳಲ್ಲಿ ಲೀವ್ ಕೊಡೋದು ದೊಡ್ಡ ವಿಷಯ. ಆದಷ್ಟು ಬೇಗ ಮದುವೆ ಫಿಕ್ಸ್ ಮಾಡ್ಬಿಡೋಣ. ಹಾಗಾದ್ರೆ ತಾಂಬೂಲ ಇವಾಗಲೇ ಬದಲಾಯಿಸ್ಕೊಂಡ್ಬಿಡೋಣ. ಅದಕ್ಕೇನಂತೆ ಧಾರಾಳವಾಗಿ